ಟಾಪ್ ಯಾವ ಥರ ವೇರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಇದು ಯಾವ ಥರ ಇದೆ ಅಂತ. ಐ ಥಿಂಕ್ ಇದು ಇದೇ ಥರ ಇದೆ ಅನಿಸುತ್ತೆ. ಐ ಥಿಂಕ್ ಮೇ ಬಿ ಈ ಥರ ಹೋದರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅದು, ಬಟ್ ಐ ಥಿಂಕ್ ಇಟ್ ವಾಸ್ ಗುಡ್. ಸೊ ರೆಡಿ ಆಗಿದ್ದೀನಿ ನಾನೀಗ. ಐ ಡೋಂಟ್ ನೋ, ಮೇಕಪ್ ಫಿಕ್ಸರ್ ಹಾಕಿರಲಿಲ್ಲ, ಸೊ ಈಗ ಮೇಕಪ್ ಫಿಕ್ಸರ್ ಹಾಕೋಬೇಕು. ಮೈಕಲ್ ಚಾರ್ಜ್ ಇಲ್ಲ, ಡೌನ್ ಆಗಿಬಿಟ್ಟಿದೆ. ಸೊ ಈಗ ನಾನು ಚಾರ್ಜ್ಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ಇಲ್ಲಾಂದರೆ ಕೇಳಿಸಲ್ಲ ಏನೂ ಇಲ್ಲೇ. ಹೇ ಎವ್ರಿವಾನ್, ಸೊ ವಾಟ್ಸ್ ಇನ್ ಮೈ ವ್ಯಾನಿಟಿ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಒಂದು ವ್ಯಾನಿಟಿಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಲೈಟ್ ಸ್ಟಾರ್ಟ್, ಟೈಮ್ ವೇಸ್ಟ್ ಮಾಡ್ದಾನೆ. ಸೊ ಫಸ್ಟ್ ಆಫ್ ಆಲ್ ನನ್ನ ಒಂದು ವ್ಯಾನಿಟಿ ಬ್ಯಾಗ್ ಈ ಥರ ಇದೆ. ದಿಸ್ ಇಸ್ ಮೈ ವ್ಯಾನಿಟಿ. ಸೊ ಈ ಒಂದು ಪುಟಾಣಿ ವ್ಯಾನಿಟಿಲಿ ನಾನು ಏನೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಸಿ. ಆಗಿದೆ. ಸೊ ಇಗ್ನೋರ್ ಇಟ್, ಜಸ್ಟ್ ವಾಚ್ ಇಟ್ ಆ್ಯಂಡ್ ಎಂಜಾಯ್ ಇಟ್. ಸೊ ಫಸ್ಟ್ ಒಂದು ಇದು ಮೇಕಪ್ ಫಿಕ್ಸರ್ ಇಟ್ಕೊಂಡಿದ್ದೀನಿ. ಗ್ಲೋಮಿ ಕಾಣಿಸ್ತಿದೆ, ಹೋಗಿಲ್ಲ, ಇದು ಗ್ಲೋಮಿ ಬ್ರ್ಯಾಂಡ್ದು ಮೇಕಪ್ ಫಿಕ್ಸರ್ ಇದೆ. ದೆನ್ ವೆಟ್ ಟಿಶ್ಯೂ ಆ್ಯಂಡ್ ಮಾಯ್ಶ್ಚರೈಸರ್. ಸೊ ನೀವು ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಆಲ್ಮೋಸ್ಟ್ ಈ ಒಂದು ಮಾಯ್ಶ್ಚರೈಸರ್ನೇ ನಾನು ಜಾಸ್ತಿ ಯೂಸ್ ಮಾಡಿರೋದು. ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ, ಆ್ಯಕ್ಚುಲಿ ಇದು ನನ್ನ ಡೈಲಿ ಮೇಕಪ್ಪಲ್ಲಿ ಈ ಒಂದು ಕ್ರೀಮ್ ಇದ್ದೇ ಹೋಗುತ್ತೆ. ಪಾಂಡ್ಸ್ ಯೂಸ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಪಾಂಡ್ಸ್ ಖಾಲಿ ಆಗಿದೆ ಅಂತ ಈ ಒಂದು 10 ರೂಪೀಸ್ ಕ್ರೀಮನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಕಾಂಪ್ಯಾಕ್ಟ್ ಪೌಡರ್ ಇದೆ. ಸೊ ಇದೊಂದು ಇರುತ್ತೆ ಈ ಒಂದು ವ್ಯಾನಿಟಿಲಿ. ಹಾಗೆ ಬ್ಲಷ್ ಇದೆ. ಓಕೆ, ಸೊ ಈ ಬ್ಲಷ್ ಇದೆ, ಬ್ಲಷ್ ಯೂಸ್ ಮಾಡ್ತೀನಿ. ಆ್ಯಂಡ್ ಐ ಶ್ಯಾಡೋ ಪ್ಯಾಲೆಟ್. ಆ್ಯಕ್ಚುಲಿ ಈ ಒಂದು ಐ ಶ್ಯಾಡೋ ಹಾಗೆ ಈ ಬ್ಲಷ್ ಆ್ಯಂಡ್ ಇದು ನನ್ನ ಸಿಸ್ಟರ್ ಗಿಫ್ಟ್ ಕೊಟ್ಟಿರೋದು. ಸೊ ದಿಸ್ ಈಸ್ ಮೈ ಎಲ್ಲ ಮುದ್ದೋಗಿದೆ ಇದು. ಆ್ಯಂಡ್ ದಿಸ್ ಈಸ್ ಹೈಲೈಟರ್. ಆ್ಯಕ್ಚುಲಿ ಇದು ನಾನು ಮಾರ್ಕೆಟಲ್ಲಿ ತೊಗೊಂಡಿದ್ದೆ, ನೆನಪಿಲ್ಲ ಎಷ್ಟಂತ. ದಿಸ್ ಇಸ್ ಇಷ್ಟೊಂದು ಚೆನ್ನಾಗಿದೆ ಹೈಲೈಟರ್ ಅಂತ ಇದು. ಸೊ ಲೆಟ್ ಮಿ ಶೋ. ನೋಡಿ ಇದೆ, ಸಿ. ಆ್ಯಕ್ಚುಲಿ ನಾನು ಯಾವತ್ತೂ ಈ ಒಂದು ಹೈಲೈಟರ್ನೇ ನಾನು ಯೂಸ್ ಮಾಡುವಂಥದ್ದು. ಸೊ ಇದೊಂದು ಹೈಲೈಟರ್ ಇದೆ. ಹಾಗೆ ಫಾಕ್ಸ್ಟೆಲ್ ಮಾಯ್ಶ್ಚರೈಸರ್ ಇದೆ. ಸೊ ಇದೆಲ್ಲ ಖಾಲಿ ಆಗಿದೆ, ಇದು ಆ್ಯಕ್ಚುಲಿ ಈಗ ಖಾಲಿ ಆಗಿದೆ. ಆ್ಯಂಡ್ ಪಫ್. ಜಸ್ಟ್ 2 ಬ್ರಷಸ್ ಓನ್ಲಿ ಇನ್ ಮೈ ಬ್ಯಾಗ್. ಜಸ್ಟ್ ಓನ್ಲಿ ಟೂ ಬ್ರಷಸ್ ಇರುತ್ತೆ, ಒಂದು ಪೌಡರ್ ಹಾಗೆ ಒಂದು ಬ್ಲಷು. ಓಕೆನಾ. ಹಾಗೆ ಲ್ಯಾಕ್ಮಿ CC ಕ್ರೀಮ್ ಇದೊಂದು. ಆ್ಯಂಡ್ ಮಸ್ಕಾರಾಸ್ ನೋಡಿ, ಐ ಥಿಂಕ್ ಇದು ಫೇಸಸ್ ಕೆನಡಾ ಆ್ಯಂಡ್ ಮೇಬೆಲಿನ್ ಮಸ್ಕಾರಾ ಇದೆ. ಹಾಗೆ ಸನ್ಸ್ಕ್ರೀನ್ ಇದೆ, ಲ್ಯಾಕ್ಟೋ ಸನ್ಸ್ಕ್ರೀನ್. ಆ್ಯಂಡ್ 3-in-1 ಪ್ರೈಮರ್ ಇದಂತೂ ಗೊತ್ತೇ ಇದೆ ನಿಮಗೆ, ಇದೊಂದಿದೆ. ಹಾಗೆ ಲಿಪ್ಸ್ಟಿಕ್. ಆ್ಯಂಡ್ ದಿಸ್ ಈಸ್ ಲಿಪ್ಸ್ಟಿಕ್, ಒಂದು ಲಿಪ್ಸ್ಟಿಕ್ ಇದೆ. ಹಾಗೆ ಲಿಪ್ ಗ್ಲಾಸ್ ಇದೆ. ಆ್ಯಂಡ್ ರೋಸ್ ವಾಟರ್ ಆ್ಯಂಡ್ ಕನ್ಸೀಲರ್. ಆ್ಯಂಡ್ ಇದಂತೂ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿದೆ, ಬ್ಲೂಟಿಂಗ್ ಪೇಪರ್. ಹಾಗೆ ಲಿಪ್ ಬಾಮ್ ಆ್ಯಂಡ್ ಐಲೈನರ್. ಏನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನ ನಾನು ಇಟ್ಟಿಲ್ಲ, ತುಂಬ ಜಸ್ಟ್ ನಾನು ಡೈಲಿ ಯೂಸ್ ಮಾಡುವಂಥದ್ದಲ್ವ, ಅದಕ್ಕೋಸ್ಕರ ಇದಿದೆ. ಹಾಗೆ ಕನ್ಸೀಲರ್ ಆ್ಯಂಡ್ ಪಫ್ ಆ್ಯಂಡ್ ಕಾಜಲ್ ಆ್ಯಂಡ್ ಮಿನಿ ಬ್ಲೆಂಡರ್ ಫಾರ್ ಐ ಮೇಕಪ್ಗೋಸ್ಕರ ಐ ಮೇಕಪ್ ಕನ್ಸೀಲರ್ ಯೂಸ್ ಮಾಡಿದಾಗ ಬ್ಲೆಂಡ್ ಮಾಡೋಕ್ಕೆ ಐ ಸರೌಂಡಿಂಗ್ ಹತ್ರ ಆ ಒಂದು ಮಿನಿ ಪಫ್.
ಸೊ ದಿಸ್ ಇಸ್ ಲಿಪ್ಸ್ಟಿಕ್. ತುಂಬ ಹಳೇದಾಗಿದೆ ಆದರೂ ಇಟ್ಕೊಂಡಿದ್ದೀನಿ ನಾನು ಇದನ್ನು. ಓಕೆ, ಆ್ಯಂಡ್ ದಿಸ್ ಇಸ್ ಮಿನಿ ಇನ್ಸೆಟ್ ಹೈಲೈಟರ್. ಆ್ಯಕ್ಚುಲಿ ಇದು ಟಿಂಟೆಡ್ ಹೈಲೈಟರ್ ಇದೆ ಇದು ನೋಡಿ. ಇದ್ರ ಪಕ್ಕದಲ್ಲೇ ಹಾಕಿರ್ತೀನಿ ನೋಡಿ ಇಲ್ಲಿ. ಆ್ಯಂಡ್ ದಿಸ್ ಈಸ್ ಸಾಲಿಡ್ ಪರ್ಫ್ಯೂಮ್. ಐ ಥಿಂಕ್ ಸೀಕ್ರೆಟ್ ಪರ್ಫ್ಯೂಮ್ ಅಂತ ಹೇಳ್ಬೋದು ಇದು. ಸೊ ಇದೊಂದಿದೆ. ಆ್ಯಂಡ್ ಲ್ಯಾಶ್ ಗ್ಲೂ, ಚೋಲ್ ಹಾಗೆ ಇದೆಲ್ಲ ಪಫ್ಸ್ ಇದೆ. ಆ್ಯಂಡ್ ಲ್ಯಾಶಸ್ ಕಲರ್ ಆ್ಯಂಡ್ ಶಾರ್ಪ್ನರ್ ಇದೆ. ಆ್ಯಕ್ಚುಲಿ ಔಟ್ಲೈನರ್ ಪೆನ್ಸಿಲ್ಸನ್ನು ಶಾರ್ಪ್ ಮಾಡೋಕ್ಕೋಸ್ಕರ ಶಾರ್ಪ್ನರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ದರ್ ಇಸ್ ಕ್ಲಿಪ್. ಫೌಂಡೇಶನ್ಸ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ನಾನು ಜಾಸ್ತಿ ಫೌಂಡೇಶನ್ನ ನಾನು ಯೂಸ್ ಮಾಡಲ್ಲ. ಒಂದು ಬ್ರೈಡಲ್ ವ್ಯಾನಿಟಿ ಇದೆಯಲ್ಲ, ಸೊ ಅದರಲ್ಲಿದೆ ಫೌಂಡೇಶನ್. ಏನಾದರೂ ನನಗೆ ಬೇಕು ಅಂದಾಗ ಸ್ವಲ್ಪ ಯೂಸ್ ಮಾಡ್ಕೋತೀನಿ ಅಷ್ಟೇ. ಸೊ ನನ್ನ ಒಂದು ವ್ಯಾನಿಟಿಲಿ ಇರುವಂಥ ಪ್ರಾಡಕ್ಟ್ಗಳೆಲ್ಲ ಇಷ್ಟೇ ಇರೋದು. ಸೊ ಎಲ್ಲ ಕಡಿಮೆ ಬಜೆಟಲ್ಲಿರುವಂಥ ಪ್ರಾಡಕ್ಟ್. ಬಿಕಾಸ್ ಯಾಕಂದರೆ ನಾನು ಡೈಲಿ ಹೆವಿ ನಾನು ಮೇಕಪ್ ಮಾಡೋಕ್ಕೂ ಆಗಲ್ಲ. ಫೌಂಡೇಶನ್ಸ್ ಆಗಲಿ ಅಥವಾ ಕನ್ಸೀಲರ್ಸ್ ಎಲ್ಲ ಇದೆಲ್ಲ ಡೈಲಿ ನಾವು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಪಾಂಡ್ಸ್ ಅಥವಾ ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ತೀನಿ. ದಟ್ ಇಸ್ ಮೈ ಡೈಲಿ ಮೇಕಪ್. ಹಾಗೆ ನೋಡಿ, ಇನ್ನೂ ತುಂಬಬಹುದು. ಇಷ್ಟಿದೆ ಇದು. ಆ್ಯಕ್ಚುಲಿ ಇದೆಲ್ಲ ಮಾರ್ಕೆಟಲ್ಲಿ ತೊಗೊಂಡಿದ್ದೆ ನಾನು. ಇಷ್ಟಿದೆ ಇದು. ಇಷ್ಟೆಲ್ಲ ತುಂಬೋದು ಇದರಲ್ಲಿ. ಇನ್ನೂ ತುಂಬ್ತೀನಿ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ. ಬಟ್ ಈಗ ಎಲ್ಲ ನಾನು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಬ್ರೈಡಲ್ ವ್ಯಾನಿಟಿಲಿ. ಸೊ ಬ್ರೈಡಲ್ ಬುಕ್ಕಿಂಗ್ಸ್ ಏನಾದ್ರು ಇದ್ದಾಗ ಮಾತ್ರ ತೆಗ್ದು ಎಲ್ಲ ಡಸ್ಟ್ ಆಫ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಬ್ರಷ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇರೋದೆಲ್ಲ ಇಷ್ಟೇ. ಸೊ ದಿಸ್ ಇಸ್ ಅ ಬ್ರಷ್ ವ್ಯಾನಿಟಿ, ಸ್ಮಾಲ್ ಬ್ರಷ್ ವ್ಯಾನಿಟಿ ಇದು. ನೀವು ನೋಡಿರಬಹುದು. ಸೊ ಆ್ಯಕ್ಚುಲಿ ಇದರಲ್ಲೇ ಬ್ರೈಡಲ್ ಬ್ರಷಸ್ಸು ಇದೆ. ಸೊ ಪೆನ್ಸಿಲ್ಸ್ ನಾನು ಜಾಸ್ತಿ ಯೂಸ್ ಮಾಡೋವಂಥದ್ದು ಇದರಲ್ಲೇ ಇಟ್ಟಿದ್ದೀನಿ. ಸೊ ನಾನು ಬ್ರೈಡಲ್ಗೆ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ಗಳನ್ನ ನಾನು ಯೂಸ್ ಮಾಡಲ್ಲ. ನನಗೆ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಬ್ರೈಡಲ್ಗೆ ನಾನು ಯೂಸ್ ಮಾಡಲ್ಲ. ಬ್ರಷಸ್ಸು ಇರಲಿ ಅಥವಾ ಪ್ರಾಡಕ್ಟ್ ಇರಲಿ. ಸೊ ದಿಸ್ ಇಸ್ ಮೈ ಲಿಪ್ಸ್ಟಿಕ್ಸ್ ಪ್ರಾಡಕ್ಟ್ ಇದೆ. ಇದು ಔಟ್ಲೈನ್ ಪೆನ್ಸಿಲ್ಸು. ಬಟ್ ನಾನು ಲಿಪ್ಸ್ಟಿಕ್ಕಾಗಿ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಫುಲ್ ಲಿಪ್ಸ್ಗೆ ಹಾಕ್ಬಿಡ್ತೀನಿ. ಇದು ಜಾಸ್ತಿ ಲಿಪ್ಸ್ಟಿಕ್ಕು ನಾನು ಡಾರ್ಕ್ ಯೂಸ್ ಮಾಡಲ್ಲ. ಲೈಟ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ತೀನಿ. ಲೈಕ್ ಈ ಥರ ನೋಡ್ತಾಯಿದ್ದೀರಲ್ವ, ನೀವು ನೋಡಿರ್ಬೋದು ನನ್ನ ಮೇಕಪ್ ವೀಡಿಯೋಸಲ್ಲೆಲ್ಲ. ಇನ್ನೊಂದು ಲೈಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಆ್ಯಂಡ್ ಲೈಕ್ ಇದು ಯೂಸ್ ಮಾಡಿ ಈ ಲಿಪ್ಸ್ಟಿಕ್ಕನ್ನು ನಾನು ಯೂಸ್ ಮಾಡ್ಕೋತೀನಿ. ಸೊ ಡೈಲಿ ಯಾರು ಹೆವಿ ಮೇಕಪ್ ಹಾಕ್ತಾರೆ? ಹಾಕಲ್ಲ. ಪ್ರಾಡಕ್ಟು ಖಾಲಿ ಆಗುತ್ತೆ, ಸ್ಕಿನ್ ಡ್ಯಾಮೇಜು ಆಗುತ್ತೆ. ಸ್ಕಿನ್ ಡ್ಯಾಮೇಜ್ ಅಷ್ಟು ಆಗಲ್ಲ ಡೈಲಿ ಮೇಕಪ್ ಮಾಡಿದ್ರೆ, ಅದು ಸುಮ್ಮನೆ ಹೇಳೋದು. ಬಟ್ ಇನ್ನೂ ಗ್ಲೋ ಆಗುತ್ತೆ. ಬಟ್ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ ಅಲ್ವಾ, ಡೈಲಿ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಈಗ ನನ್ನ ವ್ಯಾನಿಟಿ. ಏನು ಸ್ಪೆಷಲ್ ಏನೂ ಇಲ್ಲ, ಜಸ್ಟ್ ಸಿಂಪಲ್ಲಾಗೇ ಇದೆ. ಅಷ್ಟು ಇನ್ನೂ ನಾನು ತುಂಬಿಕೊಂಡಿಲ್ಲ. ಸೊ ಯಾ, ದಿಸ್ ಇಸ್ ಮೈ ಕ್ಯೂಟ್ ಆ್ಯಂಡ್ ಪ್ರಿಟಿ ವ್ಯಾನಿಟಿ. ಇದರಲ್ಲಿರುವಂಥ ಒಂದು ಮ್ಯಾಜಿಕ್ಸ್ ಐಟಮ್ಸ್ಗಳೇ ನಾನು ಯೂಸ್ ಮಾಡುವಂಥದ್ದು. ಸೊ ಸಪ್ರೇಟ್ ಪ್ರಾಡಕ್ಟ್ಸ್ಗಳನ್ನೇನು ಇಟ್ಟಿದ್ದೀನಿ. ಲೈಕ್ ಫೌಂಡೇಶನ್ ಹಾಗೆ ಇನ್ನೊಂದೇನಪ್ಪ, ಸೆಟ್ಟಿಂಗ್ ಪೌಡರ್ಸ್. ಹಾಂ, ಸೆಟ್ಟಿಂಗ್ ಆ್ಯಂಡ್ ಬನಾನಾ ಪೌಡರ್ ಎಲ್ಲ ಇದೆಯಲ್ಲ, ಅದು ಸಪ್ರೇಟ್ ನಾನು ಇಟ್ಟಿದ್ದೀನಿ. ಈಗ ತೋರ್ಸೋಕ್ಕಾಗಲ್ಲ, ಎಲ್ಲೋ ಇಟ್ಟಿದ್ದೀನಿ ನಾನು. ಸೊ ಬ್ರೈಡಲ್ ವ್ಯಾನಿಟಿಲೆಲ್ಲ ಬೇರೆ. ಸೊ ನನ್ನ ಒಂದು ಯೂಸ್ ಮಾಡೋವಂಥ ಒಂದು ಪ್ರಾಡಕ್ಟ್ಸ್ಗಳು ಸ್ವಲ್ಪ ಬೇರೆ ಇದೆ, ಜಾಸ್ತಿ ಏನೂ ಇಲ್ಲ. ಒಂದು ಫೌಂಡೇಶನ್,
ಸೆಟ್ಟಿಂಗ್ ಪೌಡರ್ ಹಾಗೇ ಐ ಶ್ಯಾಡೋ ಪ್ಯಾಲೆಟ್ ಒಂದಿದೆ ಅಷ್ಟೇ, ಜಸ್ಟ್ ಇನ್ನೇನು ಬೇರೆ ಇಲ್ಲ. ಡೈಲಿ ಯೂಸ್ ಮಾಡುವಂಥ ಒಂದು ವ್ಯಾನಿಟಿ ಇದೇನೆ. ಸೊ ಇದರಲ್ಲೇ ಒಂದು ಇರುವಂಥದ್ದು ಎಲ್ಲ ಪ್ರಾಡಕ್ಟ್ಸ್ಗಳು. ಸೊ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಬಾಯ್, ಟೇಕ್ ಕೇರ್.